ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿನ್ನೆ ಈವ್ನಿಂಗ್ ವ್ಲಾಗ್ನ ಹಾಕ್ತಾಯಿದ್ದೀನಿ. ನಿನ್ನೆ ಈವ್ನಿಂಗು ನಾನು ನನ್ನ ಮಗಳನ್ನ ಡ್ಯಾನ್ಸ್ ಕ್ಲಾಸಿಗೆ ಡ್ರಾಪ್ ಮಾಡಿಬಿಟ್ಟು ನಾನು ಮತ್ತು ನನ್ನ ಫ್ರೆಂಡು ಇಲ್ಲಿ ಒಂದು ಲಕೋಟಾ ಲೇಕ್ ಅಂತ ಇದೆ ಜಾಮ್ನಗರಲ್ಲಿ. ನಮ್ಮ ಮನೆಯಿಂದ ಒಂದು 10 ಮಿನಿಟ್ಸು ದೂರದಲ್ಲಿದೆ. ಅಲ್ಲಿಗೆ ಹೋಗಿದ್ವಿ. ನೋಡಿ ಯಾವ ಥರ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ಒಂದು ಪ್ಯಾಲೇಸು. ಮತ್ತು ಇಲ್ಲಿ ಮ್ಯೂಸಿಯಂ ಕೂಡ ಇದೆ. ನಾವು ಮ್ಯೂಸಿಯಂಗೆ ಹೋಗಿಲ್ಲ ನಿನ್ನೆ. ನೋಡಿ ಈ ಥರ ಇದೆ. ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ನಾವು ಒಂದು ಹಾಫ್ ಆನ್ ಅವರ್ ಅಲ್ಲಿ ಕೂತ್ಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ. ಎಷ್ಟು ರಿಲ್ಯಾಕ್ಸ್ ಆಯಿತು ಗೊತ್ತಾ, ತುಂಬ ರಿಲ್ಯಾಕ್ಸ್ ಆಯಿತು. ತುಂಬ ಚೆನ್ನಾಗಿದೆ. ಈ ಥರ ಬೋಟ್ಗಳಿದ್ದಾವೆ, ಬಟ್ ಬೋಟಿಂಗ್ ಏನು ಅಲೌಡ್ ಇಲ್ಲ ಇವಾಗ. ನೋಡಿ ಈ ಥರ ತುಂಬ ಚೆನ್ನಾಗಿದೆ. ಆಮೇಲೆ ಲೈಟ್ ಹಾಕ್ತಾರೆ. ನಾನು ಲೈಟಿನಲ್ಲೂ ನಿಮಗೆ ವ್ಯೂನ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಈ ಥರ ತುಂಬ ಬರ್ಡ್ಸ್ಗಳೆಲ್ಲ ಹಾರಾಡ್ತಾ ಇದ್ವು. ತುಂಬ ರಿಲ್ಯಾಕ್ಸಿಂಗ್ ಅನ್ನಿಸ್ತಾ ಇತ್ತು. ನೋಡಿ ಈ ಥರ ಇದೆ. ಇಲ್ಲಿ ಈವ್ನಿಂಗ್ ತುಂಬ ಜನ ವಾಕ್ ಮಾಡೋಕ್ಕೆ ಮತ್ತು ಎಕ್ಸಸೈಸ್ ಮಾಡೋಕ್ಕೇನು ಬರ್ತಾರೆ. ತುಂಬ ಚೆನ್ನಾಗಿದೆ. ವಾಕ್ ಮಾಡೋಕ್ಕೇನು ತುಂಬ ಸ್ಪೇಸ್ ಇದೆ. ವಾಕ್ ಮಾಡ್ಬೋದು. ಈ ಥರ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇನ್ನೂ ತುಂಬ ದೊಡ್ಡದಾಗಿದೆ. ನಾವು ಒಂದು ಸೈಡಿಗೆ ಮಾತ್ರ ಹೋಗಿದ್ವಿ, ಸೊ ಅದಷ್ಟನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ. ಮತ್ತು ಇಲ್ಲಿ ಫಿಶ್ಗಳೆಲ್ಲ ಇರ್ತವೆ. ನಮಗೇನು ಕಾಣಿಸಿಲ್ಲ ನಿನ್ನೆ. ನಾವು ನೋಡ್ತಾ ಇದ್ವಿ ಫಿಶ್ ಏನಾದರೂ ಕಾಣಿಸುತ್ತಾ ಅಂತ. ಬಟ್ ತುಂಬ ಬರ್ಡ್ಸ್ ಮಾತ್ರ ಇದು. ಬೋಟ್ ಮೇಲೆಲ್ಲ ಹೋಗಿ ಬರ್ಡ್ಸ್ಗಳು ಕೂತ್ಕೊಂಡಿದ್ವು. ನೋಡಿ ಇದು ಲೈಟಲ್ಲಿ ಈ ಥರ ನೈಟಲ್ಲಿ ಈ ಥರ ಲೈಟ್ ಹಾಕಿರ್ತಾರಲ್ಲ, ಹೇಗೆ ಕಾಣಿಸುತ್ತೆ ಅಂತ. ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಹೋದರೆ ವಾಪಸ್ ಬರಬೇಕು ಅಂತಲೇ ಅನಿಸಲ್ಲ. ಅಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಫೀಲ್ ಆಗುತ್ತೆ. ಬಟ್ ನಮ್ಮ ಹತ್ರ ಜಾಸ್ತಿ ಟೈಮ್ ಇರಲಿಲ್ಲ, ಸೊ ನಾವು ಹಾಫ್ ಆನ್ ಅವರ್ ಕೂತ್ಕೊಂಡು ಹಾಗೆ ಬಂದುಬಿಟ್ವಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ ನೈಟ್ ವ್ಯೂ. ನೋಡಿ ಕೆಲವೊಂದು ಫೋಟೋಸ್ನೂ ಆ್ಯಡ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆಮೇಲೆ ಮನೆಗೆ ಬಂದು ನಾನು ಕುಕ್ಕಿಂಗ್ ಮಾಡಿದೆ. ನಾನು ನಿನ್ನೆ ಗಾರ್ಲಿಕ್ ರಸಮ್ ಮಾಡಿದ್ದೆ. ನಿಮಗೇನಾದರೂ ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ. ತುಂಬ ಟೇಸ್ಟಿಯಾಗಿತ್ತು. ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ನಿಮಗೆ ರೆಸಿಪಿನ ಹಾಕ್ತೀನಿ. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೆ ಗಾರ್ಲಿಕ್ ರಸಮ್. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಗುರುಪೂರ್ಣಿಮಾಗೆ ನನ್ನ ಮಗಳು ಕಾರ್ಡ್ ಮಾಡ್ತೀನಿ ಅಂತ ಹೇಳಿದ್ಲು ಅವಳ ಟೀಚರಿಗೆ. ಎಲ್ಲ ಅವಳೇ ಮಾಡ್ತಾಳೆ ಓನಾಗಿ. ಇದೆಲ್ಲ ಅವಳೇ ಮಾಡಿದ್ದು ಡಿಸೈನೆಲ್ಲ ನೋಡಿಕೊಂಡು ಈ ಥರ ಮಾಡಿದ್ದಾಳೆ. ನಾನಂದರೆ ಅವಳಿಗೆ ಮಾಡೋಕ್ಕೆ ಬಿಡ್ತೀನಿ, ನಾನೇನು ಹೆಲ್ಪ್ ಮಾಡಲ್ಲ. ಈ ಥರ ಮಾಡಿದ್ದಾಳೆ.